ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ರೋಸ್, ದಹಲಿಯಾ, ಸೈಪ್ರಸ್ ಉಪಯೋಗಿಸ್ಕೊಂಡು ತಂಬಿಟ್ಟಿನ ಆರತಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ತಗೊಂಡಿರೋ ಬಟ್ಲು ಅಳತೆ 18 ಇಂಚು. ಬಿದ್ರು ಕಡ್ಡಿ ಅಳತೆ 11 ಇಂಚು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಹೂ ಕಟ್ಟೋ ರೀತಿ 3 ರಿಂದ 4 ಗಂಟೆಗಳನ್ನು ಹಾಕ್ಕೋಬೇಕು. ಆಮೇಲೆ ಸೈಪ್ರಸನ್ನು ಇಟ್ಟು 3 ರಿಂದ 4 ಸುತ್ತೋದಷ್ಟೇ, ಗಂಟು ಹಾಕೋದಲ್ಲ. ಹೂಗಳಾದರೆ 6 ರಿಂದ 7 ಸುತ್ತಬೇಕಾಗತ್ತೆ. ಎಲೆನ ಅಷ್ಟೊಂದೇನು ಸುತ್ತಬೇಕಾಗಿಲ್ಲ. ನಿಮಗೆ ಸೈಪ್ರಸ್ ಸಿಕ್ಕಿಲ್ಲ ಅಂದರೆ ಪನ್ನೀರ್ ಸೊಪ್ಪನ್ನು ಬಳಸ್ಬೋದು. ಪನ್ನೀರ್ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬೇಕಾಗತ್ತೆ. ಸೈಪ್ರಸ್ ಆದರೆ ಒದ್ದೆ ಬಟ್ಟೆ ಮಾಡಿ ವಾಟರ್ ಸ್ಪ್ರೇ ಮಾಡಿದ್ರೇ 3-4 ದಿನ ಬರುತ್ತೆ. ಈಗಾಗಲೇ ನನ್ನ ಚಾನಲಲ್ಲಿ 8 ರೀತಿಯ ಅಲಂಕಾರಗಳಿದೆ. ರೋಸ್, ಸೇವಂತಿಗೆ, ಸುಗಂಧರಾಜ, ಮಲ್ಲಿಗೆ, ಬೆಳ್ಳಿ ಬಟ್ಲಿಗೆ ಅಲಂಕಾರ ಮಾಡೋದು ಹೇಗೆ ಅಂತ, ಕನಕಾಂಬರ, ಕಲರ್ ಸೇವಂತಿಗೆ, ಹೀಗೆ 8 ರೀತಿಯ ಅಲಂಕಾರಗಳಿದೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಬೇರೆ ವಿಡಿಯೋಗಳಿದೆ ನನ್ನ ಚಾನಲಲ್ಲಿ, ಒಂದು ಸಾರಿ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ವಿಡಿಯೋಲ್ಲಿ. ಹೀಗೆ ಎಲ್ಲ ಸೈಪ್ರಸನ್ನು ಒಂದೊಂದನ್ನೇ ಇಟ್ಕೊಂಡು ಸುತ್ತೋದಷ್ಟೇ, ಎಲ್ಲ ಮಧ್ಯದಲ್ಲಿರೋದಕ್ಕೆ. ಲಾಸ್ಟಲ್ಲಿ ಫಸ್ಟಲ್ಲಿ ಮಾತ್ರ ಕಟ್ಟಬೇಕಾಗತ್ತೆ ನೋಡಿ. ಈಗ ಲಾಸ್ಟದು ನಾನು ಸುತ್ತಾ ಇದ್ದೀನಿ. ಅದಕ್ಕೆ ಹೂ ಕಟ್ಟೋ ರೀತಿ 3 ರಿಂದ 4 ಗಂಟೆಗಳನ್ನು ಹಾಕ್ಕೋಬೇಕು. ಎಲ್ಲದಕ್ಕೂ ಸೇಮ್ ಹೀಗೆ ಗಂಟು ಹಾಕ್ಕೋಬೇಕು. ಫಸ್ಟು ಲಾಸ್ಟಲ್ಲಿ ಮಾತ್ರ, ಮಧ್ಯದಲ್ಲೆಲ್ಲ ಸುತ್ತೋದು. ಈಗ ಎಲ್ಲ ಸುತ್ತಿದಾದಮೇಲೆ ಅರ ಪೌಂಡ್ಸೋ ದಾರದಲ್ಲಿ ಒಂದು 4 ಇಂಚು ದಾರ ಬಿಟ್ಟು 2 ದಾರ ತಗೊಂಡು ಗಂಟು ಹಾಕಿ 4 ಇಂಚು ದಾರನ ಬಿಡಬೇಕು. ಬಟ್ಲಿಗಿಡೋವಾಗ ನಮ್ಗೆ ಆ ದಾರ ಬೇಕಾಗುತ್ತೆ ಕಟ್ಟೋದಕ್ಕೆ. ಹೀಗೆ ಮೇಲೆ ಒಂದು ಕೆಳಗಡೆ ಒಂದು ದಾರ ಬರೋ ರೀತಿಲಿ ಇಟ್ಕೊಂಡು ಕಟ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಬರಬೇಕು ಕಡ್ಡಿಗಳನ್ನ ಒಂದಕ್ಕೊಂದು. 2 ಗಂಟೆಗಳನ್ನ ಹಾಕಬೇಕಾಗತ್ತೆ ಒಂದು ಕಡ್ಡಿ ಇಟ್ಮೇಲೆ. ಆದಷ್ಟು ಗಂಟುಗಳು ಟೈಟಾಗಿರಲಿ. ಇಲ್ಲಿ ಲೂಸ್ ಬಿಡಬೇಡಿ ದಾರ ಎಲ್ಲ. ಎರಡು ಗಂಟುಗಳನ್ನು ಹಾಕಿ ಅರ ಪೌಂಡ್ಸ ದಾರ ತಗೊಳ್ಳಿ. ಇದಕ್ಕೆ ಗಟ್ಟಿ ಇರಲಿ ದಾರ. ಹೀಗೆ ಒಂದೊಂದೇ ಕಡ್ಡಿನ ಇಟ್ಕೊಳ್ತಾ ಸ್ವಲ್ಪ ಸೊಪ್ಪನ್ನು ಸರಿಸಿ ಆಮೇಲೆ ಕಟ್ಟಬೇಕು. ಒಂದೇ ಅಳತೆಗೆ ಇಟ್ಕೊಂಡು ಕಟ್ಕೊಂಡು ಬನ್ನಿ. ಹೀಗೆ ಮೇಲೆ ಕೆಳಗೆ 2 ಕಡೆನೂ ಕಟ್ಟಬೇಕು ನೋಡಿ. ಎಲ್ಲ ಕಟ್ಟಿದಾದ್ಮೇಲೆ ಹೀಗಿರುತ್ತೆ. 2 ಕಡೆ ಕಟ್ಟಬೇಕಾಗತ್ತೆ, ಮೇಲೆ ಕೆಳಗೆ. ನಾನು ಲೆಂತಿ ಆಗುತ್ತೆ ಅಂತ ಕೆಳಗಡೆ ತೋರಿಸಿಲ್ಲ ನೋಡಿ. ಗ್ಯಾಪ್ ಬಿಡ್ದಿರ ಕಟ್ಟಿದ್ರೆ ಹೀಗೆ ಸ್ಟಿಫಾಗಿ ನಿಲ್ಲುತ್ತೆ. ನಾವು ಬಟ್ಲಿಗೆ ಹಿಡದೇ ಇದ್ರೂ ನೋಡಿ ಹೇಗಿದೆ, ಇನ್ನೂ ಕಟ್ಟೇ ಇಲ್ಲ ನೋಡಿ ಎಷ್ಟು ಸ್ಟಿಫಾಗಿ ನಿಲ್ಲುತ್ತೆ. ಗ್ಯಾಪ್ ಬಿಟ್ಟರೆ ನಿಲ್ಲಲ್ಲ, ಇದೋಗುತ್ತೆ. ಹೀಗೆ ಎಕ್ಸ್ಟ್ರಾ ಇರೋ ಸೈಪ್ರಸನ್ನೆಲ್ಲ ಕಟ್ ಮಾಡ್ಕೋಬೇಕು. ಹೂ ಆದರೆ ಕಟ್ ಮಾಡೋಷ್ಟಿಲ್ಲ, ಸೈಪ್ರಸ್ ಆಗಿರೋದ್ರಿಂದ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಕಟ್ ಮಾಡಿದಾದಮೇಲೆ ಕೆಳಗಿದ್ದಾಗಲೇ ಕೆಳಗಡೆ ಇರೋ ದಾರನ ಕಟ್ಟಬೇಕು. 4 ಇಂಚು ದಾರ 4 ಸೈಡ್ ಬಿಟ್ಟಿರಬೇಕಿರುತ್ತೆ. ಈಗ ಬಟ್ಲಿಗಿಟ್ಟು ಮೇಲೆ ಇರೋದು ಬೇಕಿದ್ರೆ ಆಮೇಲೆ ಕಟ್ಬೋದು.
ಮೇಲೆ ಇರೋ ದಾರಾನ ಈಗ ಕಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಇರೋ ದಾರಾನ ಕಟ್ ಮಾಡಿಬಿಡಿ. ಈಗ ಸೈಪ್ರಸ್ ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಈ ಬಟ್ಲಂತೂ ಇಡಲೇಬೇಕು. ಈ ಬಟ್ಲು ಇಟ್ರೇ ಇನ್ನೂ ಸ್ಟಿಫಾಗಿ ಇರುತ್ತೆ. ನೀವು ಹೊರಗಡೆ ಆರತಿ ತೊಗೊಂಡು ಹೋದಾಗ ಸ್ಟ್ರೈಟಾಗಿರುತ್ತೆ. ಹೀಗೆ ರೋಸ್ ಹೂಗಳಿಗೆ ಒಂದೊಂದು ಕಡ್ಡಿ ಚುಚ್ಕೊಂಡು ಟೂತ್ ಪಿಕ್ಕೋ ಯಾವುದಾದ್ರೂ ಕಡ್ಡಿನೋ, ನಾನು ಬಿದ್ರ ಕಡ್ಡಿ ಚುಚ್ಚಿದ್ದೀನಿ. ನಿಮಗೆ ಟೂತ್ ಪಿಕ್ ಇದ್ದರೆ ನೀವು ಚುಚ್ಬೋದು. ರೋಸ್ದೇ ಕಡ್ಡಿ ಆದರೆ ಒಂದೊಂದು ಸ್ಟ್ರೈಟ್ ಇರಲ್ಲ, ಅದಕ್ಕೆ ಚುಚ್ಚಿದಾಗ ಅದು ನಿಲ್ಲಲ್ಲ. ನಾವು ದಾರ ಕಟ್ಟಿರ್ತೀವಲ್ಲ ಅದಕ್ಕೆ ಚುಚ್ಚಬೇಕು ಆ ಕಡ್ಡಿನ. ರೋಸ್ದು ತೊಟ್ಟು ಮುರಿದ್ಬಿಟ್ಟು ಕಡ್ಡಿ ಚುಚ್ಕೊಂಡು ಆಮೇಲೆ ಹೀಗೆ ಒಂದೊಂದೇ ಹೂಗಳನ್ನ ಸಿಕ್ಸ್ತಾ ಬರಬೇಕು. ಹೀಗೆಲ್ಲ ಆದಮೇಲೆ ಡಹಲಿಯಾ ಹೇಗಿಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಡಹಲಿಯಾ ಹೂಗಳನ್ನು 2 ಕಡ್ಡಿ ಕಟ್ಟಿರ್ತೀವಲ್ಲ ಆ ಗ್ಯಾಪಲ್ಲಿ ಒಳಗಡೆಯಿಂದ ಎಳ್ಕೋಬೇಕು. ಅದು ಕಡ್ಡಿ ಇರುತ್ತಲ್ವ ಡಹಲಿಯಾದು, ಅದನ್ನು ಎಳ್ಕೊಂಡ್ರೆ ಅದು ಅಲ್ಲಿ ಸಿಕ್ಕಿದಾಗ ಅದು ಸ್ಟಿಫಾಗಿ ನಿಲ್ಲುತ್ತೆ. 2 ಕಡ್ಡಿಗಳ ಮಧ್ಯೆ ಹೀಗೆ 2 ಕಡ್ಡಿಗಳ ಮಧ್ಯೆ ಗ್ಯಾಪ್ ಮಾಡಿಕೊಂಡು ಒಳಗಡೆಯಿಂದ ಎಳ್ಕೋಬೇಕು. ಹೀಗೆಲ್ಲ ಆದಮೇಲೆ ಒಂದು ಮಲ್ಲಿಗೆ ದಿಂಡು ಕಟ್ಟಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೀಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದು ಸರಿ ಮಾಡಿ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.